ಇವತ್ತು ನಾನು ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ನಲ್ಲಿ ನಡೆದಂತ ಅತ್ಯಂತ ಭಯಾನಕ ಅಂಡ್ ಭೀಕರ ಬಾಂಬ್ ದಾಳಿ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಕೇವಲ ಒಂದು ಸ್ಫೋಟ ಅಲ್ಲ, ಇದು ಧರ್ಮ, ನಂಬಿಕೆ ಅಂಡ್ ಯಾವುದೇ ಅಪರಾಧನೆ ಮಾಡದೇ ಇರೋ ಜೀವಗಳ ಮೇಲೆ ನಡೆದ ಒಂದು ನೇರ ದಾಳಿ. ಲೈವ್ ಅಪ್ಡೇಟ್ ಗಳ ಪ್ರಕಾರ ಕನಿಷ್ಠ 69 ಜನ ಸಾವನ್ನಪ್ಪಿದ್ದಾರೆ ಅಂಡ್ 160ಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಹಲವರು ಇನ್ನು ಐಸಿಯುನಲ್ಲಿ ಜೀವನ ಮರಣದ ನಡುವೆ ಹೋರಾಡ್ತಿದ್ದಾರೆ. ಈ ದಾಳಿ ನಡೆದಿದ್ದು ಪಾಕಿಸ್ತಾನದ ರಾಜಧಾನಿ ಆದಂತ ಇಸ್ಲಾಮಾಬಾದ್ ನಲ್ಲಿ. ಇದು ಪಾಕಿಸ್ತಾನದ ಸುರಕ್ಷಿತ ನಗರಗಳಲ್ಲಿ ಒಂದಾಗಿರುತ್ತೆ. ರಾಜಧಾನಿಯಲ್ಲೇ ಇಂಥ ದಾಳಿ ನಡೆದಿರೋದು ಭದ್ರತಾ ವ್ಯವಸ್ಥೆಯ ಭಾರಿ ವೈಫಲ್ಯನ ತೋರಿಸುತ್ತೆ. ಗುರಿಯಾಗಿದ್ದು ಮಾತ್ರ ಶಿಯಾ ಸಮುದಾಯದ ಪ್ರಸಿದ್ಧ ಧಾರ್ಮಿಕ ದೇವಾಲಯ. ಜನರು ಶಾಂತಿಯುತವಾಗಿ ಪ್ರಾರ್ಥನೆ ಮಾಡುತ್ತಿದ್ದ ಸ್ಥಳದಲ್ಲಿ ಈ ರಕ್ತಪಾತ ನಡೆದಿದೆ. ಅನೇಕ ದೇಶಗಳು ಸಂತಾಪ ಸೂಚಿಸಿದವೆ, ಆದ್ರೆ ಪ್ರಶ್ನೆಗಳು ಮಾತ್ರ ಹಾಗೆ ಉಳಿದಿದ್ದಾವೆ. ಈ ದಾಳಿ ಹೇಗ್ ನಡೀತು, ಯಾರಿದ್ರು ಹೊಣೆ, ಭದ್ರತೆ ಎಲ್ಲಿ ವಿಫಲ ಆಯ್ತು, ಇವತ್ತಿನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ ನಾನು. ಈ ದಾಳಿ ನಡೆದ ಸ್ಥಳ ಬಂದ್ಬಿಟ್ಟು ಇಸ್ಲಾಮಾಬಾದ್ ನಲ್ಲಿರೋ ಪ್ರಮುಖ ಶಿಯಾ ದೇವಾಲಯ. ಇದು ಶತಮಾನಗಳಿಂದ ಶಿಯಾ ಸಮುದಾಯಕ್ಕೆ ಪವಿತ್ರ ಸ್ಥಳವಾಗಿರುತ್ತೆ. ಸಾವಿರಾರು ಭಕ್ತರು ಇಲ್ಲಿ ಪ್ರಾರ್ಥನೆ ಬರ್ತಿರ್ತಾರೆ ಅಂಡ್ ವಿಶೇಷವಾಗಿ ಶುಕ್ರವಾರ ದಿನ ಪ್ರಾರ್ಥನೆ, ಧಾರ್ಮಿಕ ಸಮಾರಂಭ ಅಂಡ್ ಕಾರ್ಯಕ್ರಮಗಳು ಎಲ್ಲವೂ ನಡೀತಿರ್ತವೆ. ಈ ಟೈಮ್ ಅಲ್ಲಿ ಇಲ್ಲಿ ಭಾರಿ ಜನಸಂದಣಿ ಕೂಡ ಇರುತ್ತೆ. ಘಟನೆ ನಡೆದ ದಿನ ನೂರಾರು ಭಕ್ತರು ದೇವಾಲಯದ ಒಳಗೆ ಸುತ್ತಮುತ್ತ ಸೇರಿರ್ತಾರೆ. ಕೆಲವರು ನಮಾಜ್ ಮಾಡ್ತಿರ್ತಾರೆ, ಕೆಲವರು ಧಾರ್ಮಿಕ ಭಾಷಣ ಕೇಳ್ತಿರ್ತಾರೆ ಅಂಡ್ ಇನ್ನು ಕೆಲವರು ದಾನ ಕಾರ್ಯಗಳಲ್ಲಿ ತೊಡಗಿರ್ತಾರೆ ಅಂಡ್ ವಾತಾವರಣ ಎಲ್ಲವೂ ಕೂಲ್ ಆಗೇ ಇರುತ್ತೆ. ಯಾರಿಗೂ ಈ ಅಪಾಯದ ಸುಳಿವೇ ಇರೋದಿಲ್ಲ. ಆದ್ರೆ ಸಡನ್ ಆಗಿ ಒಂದು ಭಾರಿ ಸ್ಫೋಟ ಸಂಭವಿಸುತ್ತೆ. ಬಾಂಬ್ ನ ಶಬ್ದ ದೂರದವರೆಗೆ ಕೇಳಿಸುತ್ತೆ. ದೇವಾಲಯದ ಗೋಡೆಗಳು ಕಂಪಿಸ್ತವೆ, ಕಿಟಿಗಳು ಪುಡಿ ಆಗ್ತವೆ. ಜನರು ಕೂಡ ಭಯದಿಂದ ಆತ ಈತ ಓಡಾಡಕ್ ಸ್ಟಾರ್ಟ್ ಆಗ್ತಾರೆ. ಕೆಲವರು ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ, ಹಲವರು ಗಂಭೀರವಾಗಿ ಗಾಯಗೊಂಡಿರ್ತಾರೆ. ಅಲ್ಲಿವರೆಗೆ ಕೂಲ್ ಆಗಿದ್ದಂತ ಆ ಪ್ರದೇಶ ಬಾಂಬ್ ಸ್ಫೋಟ ಆದ ತಕ್ಷಣ ಅಲ್ಲಿರೋ ದೃಶ್ಯನೇ ಭಯಾನಕವಾಗ್ಬಿಡುತ್ತೆ. ಸಡನ್ ಆಗಿ ಪೊಲೀಸರು ಅಂಡ್ ರಕ್ಷಣಾ ತಂಡಗಳು ಕೂಡ ಅಲ್ಲಿಗೆ ಬರ್ತವೆ. ಶಿಯಾ ಸಮುದಾಯನ ಟಾರ್ಗೆಟ್ ಮಾಡಿ ಈ ಸ್ಥಳದಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿದಾರೆ ಅನ್ನೋ ಸ್ಪಷ್ಟತೆನೂ ಸಿಗುತ್ತೆ. ಅಂಡ್ ಪ್ರಾಥಮಿಕ ವರದಿಗಳ ಪ್ರಕಾರ ಇದು ಆತ್ಮಾಹುತಿ ಬಾಂಬ್ ದಾಳಿ. ಅಂದ್ರೆ ದಾಳಿಕೋರ ಒಬ್ಬ ತನ್ನ ದೇಹಕ್ಕೆ ಸ್ಫೋಟಕಗಳನ್ನ ಅಂದ್ರೆ ಬಾಂಬ್ಗಳನ್ನೆಲ್ಲ ಸುತ್ಕೊಂಡು ಜನಸಂದಣಿ ಇರೋರ ಮಧ್ಯೆ ಹೋಗಿ ನುಗ್ಗಿ ಬಾಂಬ್ ಸಿಡಿಸಿದ್ದಾನೆ ಅಂತ. ದೇವಾಲಯದ ಮೇನ್ ಗೇಟ್ ಅಲ್ಲಿ ಬಹಳ ಜನ ಇರ್ತಾರೆ. ಸೊ ಈ ದಾಳಿಕೋರ ಭಕ್ತನ ವೇಷದಲ್ಲಿ ಬಂದು ದೇವಾಲಯದ ಒಳಗೆ ಎಂಟ್ರಿ ಹಾಕಿ ಟ್ರೈ ಮಾಡ್ತಿರ್ತಾನೆ. ಅವಾಗ ಅಲ್ಲಿರೋ ಸೆಕ್ಯೂರಿಟಿಗೆ ಅವನ ಮೇಲೆ ಅನುಮಾನ ಬಂದು ಅವ್ನು ತಡೆಯಕ್ ಹೋಗ್ತಾನೆ. ಸೊ ಅವನು ಇನ್ನೇನ್ ತಡೆಯೋ ಟೈಮ್ ಅಲ್ಲಿ ಅವನು ಬಾಂಬ್ ನ ಬ್ಲಾಸ್ಟ್ ಮಾಡ್ಬಿಡ್ತಾನೆ. ಅಲ್ಲಿ ಸ್ಥಳೀಯರು ಹೇಳೋ ಪ್ರಕಾರ ಈ ಬಾಂಬ್ ಬ್ಲಾಸ್ಟ್ ಗೆ ಹತ್ರದಲ್ಲಿರೋ ಮನೆಗಳು ಎಲ್ಲ ಬೆರಗ್ ಬಿಟ್ಟಿರ್ತವೆ ಅಂಡ್ ಗಾಜುಗಳೆಲ್ಲ ಪುಡಿ ಆಗಿರ್ತವೆ. ಸ್ವಲ್ಪ ಹೊತ್ತಿಗೆ ಪೊಲೀಸರು ಅಂಡ್ ಸೈನಿಕರೆಲ್ಲರೂ ಆ ಪ್ರದೇಶ ಸುತ್ತುವರಿತಾರೆ ಅಂಡ್ ಆಂಬುಲೆನ್ಸ್ ಕೂಡ ಗಾಯಾಳುಗಳನ್ನೆಲ್ಲ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಅಂಡ್ ಸ್ವಲ್ಪ ಜನ ಮಾರ್ಗ ಮಧ್ಯದಲ್ಲೇ ಸತ್ತೋಗ್ತಾರೆ. ಈಗ ಇದರಿಂದ ಯಾರಿದ್ದಾರೆ ಅಂತ ಭದ್ರತಾ ಏಜೆನ್ಸಿಗಳು ಪತ್ತೆ ಹಚ್ಚಕ್ ಶುರು ಮಾಡಿದ್ದಾರೆ. ಈ ದಾಳಿಲಿ ಕನಿಷ್ಠ 69 ಜನ ಸಾವನ್ನಪ್ಪಿದ್ದಾರೆ ಅಂತ ಅಧಿಕೃತವಾಗಿ ಹೇಳಿದ್ದಾರೆ ಅಂಡ್ ಈ ಸಂಖ್ಯೆ ಇನ್ನೂ ಹೆಚ್ಚಾಗೋ ಸಾಧ್ಯತೆನೇ ಇದೆ. ಯಾಕಂದ್ರೆ ಅನೇಕ ಗಾಯಾಳುಗಳ ಸ್ಥಿತಿ ಅತ್ಯಂತ ಗಂಭೀರವಾಗಿದೆ ಅಂಡ್ ಇದರಲ್ಲಿ 160ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಆಸ್ಪತ್ರೆಯಲ್ಲಿ ಆಲ್ರೆಡಿ ಎಮರ್ಜೆನ್ಸಿ ಅನೌನ್ಸ್ ಮಾಡಿದ್ದಾರೆ ಅಂಡ್ ಡಾಕ್ಟರ್ಸ್ ಅಂಡ್ ನರ್ಸಸ್ 24/7 ಕೆಲಸ ಮಾಡ್ತಿದ್ದಾರೆ. ಅಂಡ್ ಇಲ್ಲಿ ಜಾಸ್ತಿ ರಕ್ತಸ್ರಾವ ಆಗಿರೋದ್ರಿಂದ ಗವರ್ನಮೆಂಟ್ ಸಾರ್ವಜನಿಕರಿಗೆ ರಕ್ತದಾನ ಮಾಡಿ ಅಂತ ಮನವಿ ಮಾಡ್ತಿದ್ದಾರೆ. ಅನೇಕ ಜನರು ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡೋಕೆ ಮುಂದೆ ಬಂದಿದ್ದಾರೆ. ಸತ್ತವರಲ್ಲಿ ಮಹಿಳೆಯರು, ಮಕ್ಕಳು, ವೃದ್ಧರು ಎಲ್ಲರೂ ಸೇರಿದ್ದಾರೆ. ಕೆಲವು ಕುಟುಂಬಗಳು ಸಂಪೂರ್ಣವಾಗಿ ನಾಶನ ಆಗಿದಾವೆ. ತಂದೆ, ತಾಯಿ, ಮಕ್ಕಳು ಒಟ್ಟಿಗೆ ಮೃತಪಟ್ಟಿದ್ದಾರೆ. ಈ ಎಲ್ಲ ದೃಶ್ಯಗಳು ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದಾವೆ. ಪಾಕಿಸ್ತಾನ ಸರ್ಕಾರ ರಾಷ್ಟ್ರ ಮಟ್ಟದಲ್ಲಿ ಶೋಕ ಘೋಷಿಸಿದ್ದಾರೆ ಅಂಡ್ ರಾಷ್ಟ್ರ ಧ್ವಜಗಳನ್ನೆಲ್ಲ ಅರ್ಧ ಇಳಿಸಲಾಗಿದೆ ಅಂಡ್ ಮೃತ ಕುಟುಂಬಗಳಿಗೆ ಆರ್ಥಿಕ ನೆರವು ನೀಡ್ತೀನಿ ಅಂತ ಸರ್ಕಾರನು ಘೋಷಣೆ ಮಾಡಾಗಿದೆ. ಈಗ ಅಲ್ಲಿರೋ ಜನರ ಮನಸ್ಸಲ್ಲಿ ಆಕ್ರೋಶ, ದುಃಖ ಎರಡೂ ಇದೆ. ಎಲ್ಲ ಕಡೆನೂ ಇಂಥ ದಾಳಿ ಮತ್ತೆ ನಡೀಬಾರ್ದು ಎಂಬ ಕೂಗ ಕೇಳಿ ಬರ್ತಿದೆ. ಈ ದಾಳಿ ಪಾಕಿಸ್ತಾನದ ಭದ್ರತಾ ವ್ಯವಸ್ಥೆ ಭಾರಿ ವೈಫಲ್ಯನ ತೋರಿಸುತ್ತೆ. ಇಸ್ಲಾಮಾಬಾದ್ ರಾಜಧಾನಿ ಆಗಿದ್ರಿಂದ ಇಲ್ಲಿ ಅತ್ಯುನ್ನತ ಮಟ್ಟದ ಭದ್ರತೆ ಇರಬೇಕಿತ್ತು. ದಾಳಿಕೋರ ದೇವಸ್ಥಾನದ ಹತ್ರ ಅಷ್ಟು ಸುಲಭವಾಗಿ ಹೋಗ್ತಾನಂದ್ರೆ ಇಲ್ಲಿ ಗಂಭೀರ ಪ್ರಶ್ನೆಗಳು ಕೂಡ ಎದ್ದೇಳ್ತವೆ. ದೇವಾಲಯದ ಸುತ್ತಮುತ್ತ ಸರಿಯಾದ ಚೆಕ್ ಪೋಸ್ಟ್ ಗಳಿದ್ವಾ? ಸೆಕ್ಯೂರಿಟಿ ಸಿಬ್ಬಂದಿ ಜನರನ್ನ ಸರಿಯಾಗಿ ಪರಿಶೀಲನೆ ಮಾಡಿದ್ರ? ಸಿಸಿಟಿವಿ ಕ್ಯಾಮೆರಾಗಳು ಕೆಲಸ ಮಾಡ್ತಿದವ? ಈ ಎಲ್ಲಾ ಪ್ರಶ್ನೆಗಳು ಈಗ ಸಾರ್ವಜನಿಕವಾಗಿ ಕೇಳಿ ಬರ್ತಿದಾವೆ. ಕೆಲ ಪ್ರತ್ಯಕ್ಷದರ್ಶಿಗಳು ಹೇಳ್ತಿದ್ದಾರೆ ಸೆಕ್ಯೂರಿಟಿ ಬಹಳ ಸಡಿಲವಾಗಿತ್ತು, ಯಾರು ಕಟ್ನಿಟ್ಟಾಗಿ ಪರಿಶೀಲನೆ ಮಾಡ್ತಿರ್ಲಿಲ್ಲ. ಇದು ಭದ್ರತಾ ವ್ಯವಸ್ಥೆ ದೊಡ್ಡ ಲೋಪ ಅಂತ ತೋರಿಸುತ್ತೆ. ಈಗಾಗಲೇ ಪಾಕಿಸ್ತಾನದ ಗೃಹ ಸಚಿವಾಲಯ ಉನ್ನತ ಮಟ್ಟದ ತನಿಖೆಗೆ ಆದೇಶ ಮಾಡಿದೆ ಅಂಡ್ ವಿಶೇಷ ಸಮಿತಿ ರಚಿಸಿ ಈ ವೈಫಲ್ಯಕ್ಕೆ ಯಾರವಣೆ ಅಂತ ಪತ್ತೆ ಹಚ್ಚೋದಕ್ಕೆ ಹೇಳಿದ್ದಾರೆ. ಆದ್ರೆ ಇಂಥ ತನಿಖೆಗಳು ಸಾಮಾನ್ಯವಾಗಿ ದೀರ್ಘಕಾಲ ತಗೊಳ್ತವೆ. ಜನರಿಗೆ ತಕ್ಷಣ ಉತ್ತರ ಬೇಕು. ಆದ್ರೆ ಭವಿಷ್ಯದಲ್ಲಿ ಇಂಥ ದಾಳಿಗಳನ್ನ ತಡೆಯಲು ಯಾವ ಕ್ರಮಗಳನ್ನ ತೆಗೆದುಕೊಳ್ಳುತ್ತೆ ಅಂಡ್ ಭದ್ರತೆ ಹೆಚ್ಚಿಸಲಾಗುತ್ತಾ? ಧಾರ್ಮಿಕ ಸ್ಥಳಗಳಿಗೆ ವಿಶೇಷ ರಕ್ಷಣೆ ನೀಡಲಾಗುತ್ತಾ? ಈ ಪ್ರಶ್ನೆಗಳು ಈಗ ದೇಶದ ಮುಂದೆ ಹಿಂಗೆ ನಿಂತಿದ್ದಾವೆ. ಈ ದಾಳಿ ನಡೆದ ತಕ್ಷಣನೇ ಪಾಕಿಸ್ತಾನದ ಗುಪ್ತಚರ ಭದ್ರತಾ ಏಜೆನ್ಸಿಗಳು ಇದರಿಂದ ಯಾವ ಉಗ್ರ ಸಂಘಟನೆ ಇದೆ ಅಂತ ದೊಡ್ಡ ಮಟ್ಟದಲ್ಲಿ ತನಿಖೆ ಶುರು ಮಾಡಿದ್ದಾರೆ. ಪ್ರಾಥಮಿಕ ವರದಿಗಳ ಪ್ರಕಾರ ಇದು ಏಕಾಂಗಿ ದಾಳಿ ಅಲ್ಲ, ಇದು ಸಂಘಟಿತ ಭಯೋತ್ಪಾದಕರ ಜಾಲದ ಕೆಲಸ ಅಂತ ಅಂದಾಜಿಸಿದ್ದಾರೆ. ಪಾಕಿಸ್ತಾನದಲ್ಲಿ ಶಿಯಾ ಸಮುದಾಯವನ್ನು ಗುರಿಯಾಗಿ
ಗುರಿಯಾಗಿಸಿಕೊಂಡು ಇಂಥ ದಾಳಿಗಳು ಹಿಂದೆ ಕೂಡ ನಡೆದಿದ್ವು. ಇದೇ ಮಾದರಿ ಪುನರಾವರ್ತನೆ ಆಗಿರಬಹುದು ಎಂಬ ಅನುಮಾನನೂ ಬಲವಾಗಿದೆ. ಇಸ್ಲಾಮಿಕ್ ಸ್ಟೇಟ್ ಅಂಡ್ ತಾರಿಕಿ ತಾಲಿಬಾನ್ ಪಾಕಿಸ್ತಾನ್ ಮುಂತಾದ ಸಂಘಟನೆಗಳು ಈ ಹಿಂದೆ ಆಲ್ರೆಡಿ ಆತ್ಮಹತ್ಯೆ ದಾಳಿಗಳನ್ನ ನಡೆಸಿದ್ವು. ಧಾರ್ಮಿಕ ಅಲ್ಪಸಂಖ್ಯಾತನ ಗುರಿಯಾಗಿಸಿಕೊಂಡು ಭಯ ಮತ್ತು ವಿಭಜನೆ ಹರಡಲು ಪ್ರಯತ್ನಿಸ್ತಾರೆ. ಆತ್ಮಹತ್ಯೆ ದಾಳಿ ಅಂದ್ರೆ ಕೇವಲ ಒಬ್ಬ ವ್ಯಕ್ತಿ ಕೃತ್ಯ ಅಲ್ಲ, ಸಾಮಾನ್ಯವಾಗಿ ಇದರಿಂದ ಸ್ಫೋಟಕ ಪೂರೈಕೆ, ತರಬೇತಿ, ಹಣಕಾಸು ನೆರವು ಎಲ್ಲದೂ ಇರುತ್ತೆ. ಸೊ ಅದರಿಂದ ಭದ್ರತಾ ಪಡೆಗಳು ಕೇವಲ ದಾಳಿಕೋರನ ಗುರುತನ್ನಷ್ಟೇ ಅಲ್ಲದೆ ಅವನ ಸಂಪೂರ್ಣ ನೆಟ್ವರ್ಕ್ ಅನ್ನ ಪತ್ತೆ ಹಚ್ಚಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಪೊಲೀಸ್ ಮೊಬೈಲ್ ಲೊಕೇಶನ್ ಡೇಟಾ, ಸಿಸಿಟಿವಿ ಫುಟೇಜ್ ಅಂಡ್ ಫಾರೆನ್ಸಿಕ್ ಸಾಕ್ಷಿಗಳನ್ನ ವಿಶ್ಲೇಷಣೆ ಮಾಡ್ತಿದ್ದಾರೆ. ದಾಳಿಕೋರ ಯಾರು, ಅವನ ಎಲ್ಲಿಂದ ಬಂದ, ಯಾರೊಂದಿಗೆ ಸಂಪರ್ಕದಲ್ಲಿದ್ದ, ಇವೆಲ್ಲವೂ ತನಿಖೆಗೆ ಬೇಕಾಗ್ತವೆ. ಈ ದಾಳಿ ನಡೆದ ತಕ್ಷಣನೇ ಪಾಕಿಸ್ತಾನದ ಪ್ರಧಾನಿ ತೀವ್ರವಾಗಿ ಖಂಡಿಸ್ತಾರೆ ಅಂಡ್ ಈ ಹೇಳಿಕೆನ ಹೇಳ್ತಾರೆ. ನಿರಪರಾಧಿ ಭಕ್ತರ ಮೇಲೆ ನಡೆದ ಈ ದಾಳಿ ಅಮಾನವೀಯ, ಇದನ್ನು ನಡೆಸಿದವರು ಮಾನವೀಯತೆಯ ಶತ್ರುಗಳು, ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ನೀಡಲಾಗುವುದು ಅಂತ ಅವರು ಭಯೋತ್ಪಾದನೆ ವಿರುದ್ಧ ಹೋರಾಟ ಮುಂದುವರಿಯುತ್ತ ಎಂಬ ಭರವಸೆಯನ್ನು ಕೊಡ್ತಾರೆ. ಅಪೋಸಿಷನ್ ಪಾರ್ಟಿ ಹೇಳ್ತಾರೆ ಸರ್ಕಾರ ಭಯೋತ್ಪಾದನೆ ವಿರುದ್ಧ ಗಂಭೀರ ಕ್ರಮ ಕೈಗೊಂಡಿದ್ರೆ ಇವತ್ತು ಈ ಘಟನೆ ನಡೀತಿರ್ಲಿಲ್ಲ ಅಂತ. ಈ ದಾಳಿ ನಂತರ ಇಸ್ಲಾಮಾಬಾದ್ ಮಾತ್ರ ಅಲ್ಲ, ಪಾಕಿಸ್ತಾನದ ಹಲವೆಡೆ ಜನರು ರಸ್ತೆಗಿಳಿದು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ನಡೆಸ್ತಿದ್ದಾರೆ. ಜನರು ನಮ್ಗೆ ನ್ಯಾಯ ಬೇಕು, ಭಯೋತ್ಪಾದನೆ ನಿಲ್ಲಿಸಬೇಕು, ಶಿಯಾ ಸಮುದಾಯಕ್ಕೆ ರಕ್ಷಣೆ ಕೊಡಬೇಕಂತ ಕೂಗ್ತಿದ್ದಾರೆ. ಶಿಯಾ ಸಮುದಾಯ ಅವರ ಪ್ರಕಾರ ಅವರು ನಿರಂತರವಾಗಿ ಗುರಿಯಾಗ್ತಿದ್ದಾರೆ. ಆದ್ರೆ ಸರ್ಕಾರ ಅವರಿಗೆ ಸಮರ್ಪಕವಾದಂತ ಭದ್ರತೆ ನೀಡ್ತಿಲ್ಲ ಅಂತ ಟೀಕೆ ಮಾಡ್ತಿದ್ದಾರೆ. ಹಲವರು ಭದ್ರತಾ ವ್ಯವಸ್ಥೆನ ಸಂಪೂರ್ಣವಾಗಿ ಪುನರಚನೆ ಮಾಡಬೇಕಂತ ಒತ್ತಾಯಿಸ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಪ್ರೇ ಫಾರ್ ಇಸ್ಲಾಮಾಬಾದ್ ಅಂಡ್ ಜಸ್ಟಿಸ್ ಫಾರ್ ವಿಕ್ಟಿಮ್ಸ್ ಅನ್ನೋ ಒಂದು ಹ್ಯಾಶ್ಟ್ಯಾಗ್ ಕೂಡ ಟ್ರೆಂಡ್ ಆಗಿದೆ. ಕೆಲ ಸ್ಥಳಗಳಲ್ಲಿ ಮೌನ ಮೆರವಣಿಗೆಗಳು ನಡೀತಿದ್ದಾವೆ. ಧಾರ್ಮಿಕ ಮುಖಂಡರು ಶಾಂತಿ ಕಾಪಾಡುವಂತೆ ಜನರಿಗೆ ಮನವಿ ಮಾಡ್ತಿದ್ದಾರೆ. ಆದ್ರೆ ಈ ದಾಳಿ ಮುಸ್ಲಿಮರ ಒಳಗಿನ ಶಿಯಾ ಸನ್ನಿ ವಿಭಜನೆನ ಮತ್ತಷ್ಟು ಹೆಚ್ಚು ಅಪಾಯ ಇದೆ ಅಂತ ಆತಂಕನೂ ಸೃಷ್ಟಿಯಾಗ್ತಿದೆ. ಜನರು ಸರ್ಕಾರದಿಂದ ಸ್ಪಷ್ಟ ಉತ್ತರ ಬಯಸಿದ್ದಾರೆ. ಇಂತಹ ದಾಳಿಗಳು ಮತ್ತೆ ನಡೆದಂತೆ ಏನ್ ಕ್ರಮ ಕೈಗೊಳ್ತೀರಾ ಅಂತ ಇಡೀ ದೇಶದಾದ್ಯಂತ ಪ್ರಶ್ನೆ ಕೇಳ್ತಿದ್ದಾರೆ. ಹಲವರಿಗೆ ತೀವ್ರ ಸುಟ್ಟ ಗಾಯಗಳು, ರಕ್ತಸ್ರಾವ ಅಂಡ್ ಒಳಾಂಗ ಹಾನಿಯಾಗಿದೆ. ಕೆಲವರಿಗೆ ತಕ್ಷಣದ ಶಸ್ತ್ರಚಿಕಿತ್ಸೆ ಅಗತ್ಯವಿದೆ. ಆದ್ರೆ ವೈದ್ಯಕೀಯ ಸಂಪನ್ಮೂಲಗಳ ಮೇಲೆ ಭಾರಿ ಒತ್ತಡ ಬಿದ್ದಿದೆ. ಆಪರೇಷನ್ ಥಿಯೇಟರ್ಗಳು, ಬೆಡ್ಗಳು, ವೆಂಟಿಲೇಟರ್ಗಳ ಕೊರತೆನೂ ಎದುರಾಗಿದೆ. ರಕ್ತದ ಕೊರತೆ ತೀವ್ರವಾಗಿರೋದ್ರಿಂದ ಸರ್ಕಾರ ಮತ್ತು ಆಸ್ಪತ್ರೆಗಳು ಸಾರ್ವಜನಿಕರಿಗೆ ತಕ್ಷಣ ರಕ್ತದಾನ ಮಾಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ನೂರಾರು ಜನರು ಸ್ವಯಂ ಪ್ರೇರಿತವಾಗಿ ರಕ್ತದಾನಕ್ಕೆ ಮುಂದೆ ಬಂದಿದ್ದಾರೆ. ಕೆಲ ಧಾರ್ಮಿಕ ಸಂಘಟನೆಗಳು ಕೂಡ ರಕ್ತದಾನ ಶಿಬಿರಗಳನ್ನ ಆಯೋಜಿಸಿದವೆ. ಕುಟುಂಬದ ಸದಸ್ಯರು ಆಸ್ಪತ್ರೆಗಳವರೆಗೆ ಆತಂಕದಿಂದ ಕಾಯ್ತಿದ್ದಾರೆ. ಯಾರ್ದೋ ಪ್ರಾಣ ಉಳಿದ್ರೆ ಸಾಕು ಅಂತ ದೇವರಲ್ಲಿ ಬೇಡ್ಕೊಳ್ತಿದ್ದಾರೆ. ಕೆಲವರು ತಮ್ಮ ಪ್ರೀತಿ ಪಾತ್ರರನ್ನ ಕಳ್ಕೊಂಡು ಶೋಕದಲ್ಲಿ ಮುಳುಗಿದ್ದಾರೆ. ಇನ್ನೂ ಕೆಲವರು ಬದುಕುಳಿದಿರೋರೆಲ್ಲ ಮನೆಗೆ ಬಂದ್ರೆ ಸಾಕು ಅಂತ ಪ್ರಾರ್ಥನೆನೂ ಮಾಡ್ತಿದ್ದಾರೆ. ಈ ರೀತಿ ದಾಳಿಗಳು ಪಾಕಿಸ್ತಾನಕ್ಕೆ ಹೊಸದೇನಲ್ಲ. ಕಳೆದ ಹಲವು ವರ್ಷಗಳಲ್ಲಿ ದೇಶದಲ್ಲಿ ಅನೇಕ ಆತ್ಮಾಹುತಿ ದಾಳಿಗಳು ನಡೆದಿದ್ದಾವೆ. ವಿಶೇಷವಾಗಿ ಧಾರ್ಮಿಕ ಸ್ಥಳಗಳು ಅಂಡ್ ಮೆರವಣಿಗೆಗಳನ್ನ ಗುರಿಯಾಗಿಸಿಕೊಂಡು ಲಾಹೋರ್, ಕರಾಚಿ, ಪೇಶಾವರ್ ಅಂಡ್ ಕೇಟ್ವಾದಲ್ಲಿ ಈ ಹಿಂದೆ ಶಿಯಾ ಮಸೀದಿಗಳು ಅಂಡ್ ಧಾರ್ಮಿಕ ಸಮಾರಂಭಗಳ ಮೇಲೆ ದಾಳಿ ನಡೆದಿದ್ದಾವೆ. ಸಾವಿರಾರು ನಿರಪರಾಧಿ ಜನರು ಪ್ರಾಣನು ಕಳ್ಕೊಂಡಿದ್ದಾರೆ. ಪಾಕಿಸ್ತಾನ ಸರ್ಕಾರ ಭಯೋತ್ಪಾದನೆ ವಿರುದ್ಧ ಕಠಿಣ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಿದೆ. ಆದ್ರೆ ದಾಳಿಗಳು ಮಾತ್ರ ಸಂಪೂರ್ಣವಾಗಿ ನಿಂತಿಲ್ಲ. ಇದರಿಂದ ಭದ್ರತಾ ನೀತಿಗಳ ಮೇಲೆ ಗಂಭೀರ ಪ್ರಶ್ನೆಗಳು ಕೂಡ ಎದ್ದಿದ್ದಾವೆ. ಕೆಲ ವಿಶ್ಲೇಷಕರ ಪ್ರಕಾರ ಭಯೋತ್ಪಾದನೆನ ಕೇವಲ ಸೇನಾ ಕ್ರಮಗಳಿಂದ ನಿಲ್ಲಿಸಲಾಗೋದಿಲ್ಲ. ಅದಕ್ಕೆ ರಾಜಕೀಯ, ಸಾಮಾಜಿಕ ಅಂಡ್ ಧಾರ್ಮಿಕ ಪರಿಹಾರ ಕೂಡ ಬೇಕಿರುತ್ತೆ. ಅಂಡ್ ದೇಶ ಭಾಷಣ, ಅಲ್ಪಸಂಖ್ಯಾತರ ವಿರುದ್ಧ ಹಿಂಸಾಚಾರ, ಉಗ್ರವಾದಿ ಸಿದ್ಧಾಂತಗಳನ್ನ ನಿಯಂತ್ರಿಸಬೇಕಾಗಿದೆ ಅಂತಾನೂ ಹೇಳ್ತಾರೆ. ಯುವಕರನ್ನ ಉಗ್ರವಾದದತ್ತ ಸೆಳೆಯುವ ಪ್ರಚಾರನ ತಡೆಯಬೇಕಂತಾನೂ ಹೇಳ್ತಾರೆ. ಈ ಇತಿಹಾಸದ ಹಿನ್ನೆಲೆಯಲ್ಲಿ ಇಸ್ಲಾಮಾಬಾದ್ ದಾಳಿ ಮತ್ತೊಂದು ಪಾಕಿಸ್ತಾನದ ಭದ್ರತಾ ಸವಾಲುಗಳನ್ನ ಜಗತ್ತಿನ ಮುಂದೆ ತೆರೆದಿಡುತ್ತೆ. ಇದು ಕೇವಲ ಒಂದು ದಾಳಿ ಅಲ್ಲ, ಇದು ದೇಶದ ಭದ್ರತೆ, ರಾಜಕೀಯ, ಸಾಮಾಜಿಕ ರಚನೆಯ ಮೇಲೆ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆನೂ ಆಗಿದೆ. ಈ ದಾಳಿ ಕೇವಲ ಪಾಕಿಸ್ತಾನ ಸಮಸ್ಯೆ ಆಗಿರಲಿಲ್ಲ, ಇದು ಜಾಗತಿಕ ಭಯೋತ್ಪಾದನೆ ಮತ್ತೊಂದು ಕಹಿ ಅಧ್ಯಾಯವಾಗಿ ಪರಿಣಮಿಸಿದೆ. ವಿಶ್ವಸಂಸ್ಥೆ ತಕ್ಷಣನೇ ಒಂದು ಹೇಳಿಕೆ ಬಿಡುಗಡೆ ಮಾಡಿ ಈ ಕ್ರೂರ ದಾಳಿನ ತೀವ್ರವಾಗಿ ಖಂಡಿಸುತ್ತೆ ಅಂಡ್ ಭಯೋತ್ಪಾದನೆ ವಿರುದ್ಧ ಜಾಗತಿಕ ಒಗ್ಗಟ್ಟಿನ ಅಗತ್ಯ ಇದೆ ಅಂತಾನೂ ಒತ್ತಿ ಹೇಳುತ್ತೆ. ಅಮೆರಿಕ, ಯುರೋಪಿಯನ್ ಯೂನಿಯನ್, ಭಾರತ, ಟರ್ಕಿ, ಇರಾನ್, ಸೌದಿ ಅರೇಬಿಯಾ ಸೇರಿದಂತೆ ಅನೇಕ ದೇಶಗಳು ಕೂಡ ತಮ್ಮ ಸಂತಾಪ ಸೂಚಿಸಿದವೆ. ಹಲವರು ಪಾಕಿಸ್ತಾನದೊಂದಿಗೆ ನಿಂತು ಭಯೋತ್ಪಾದನೆ ವಿರುದ್ಧ ಹೋರಾಟದಲ್ಲಿ ಸಹಕಾರ ನೀಡುವುದಾಗಿ ಕೂಡ ಹೇಳಿದ್ದಾರೆ. ಅಂತಾರಾಷ್ಟ್ರೀಯ ಭದ್ರತಾ ತಜ್ಞರು ಈ ದಾಳಿನ ಎಚ್ಚರಿಕೆ ಸಂಕೇತ ಅಂತಾನೂ ಹೇಳಿದ್ದಾರೆ. ಅವ್ರ ಪ್ರಕಾರ ಈ ದಾಳಿಗಳು ಕೇವಲ ಒಂದು ದೇಶಕ್ಕೆ ಸೀಮಿತವಾಗಿರೋದಿಲ್ಲ, ಅವು ಜಾಗತಿಕ ಶಾಂತಿ ಅಂಡ್ ಭದ್ರತೆಗೆ ನೇರ ಬೆದರಿಕೆನ ಒಡ್ಡಿರ್ತವೆ ಅಂತ ಹೇಳ್ತಾರೆ. ಇದೇ ಸಮಯದಲ್ಲಿ ಹಲವಾರು ಮಾನವ ಹಕ್ಕು ಸಂಘಟನೆಗಳು ಶಿಯಾ ಅಲ್ಪಸಂಖ್ಯಾತರ ಸುರಕ್ಷತೆ ಬಗ್ಗೆ ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ. ಅವರು ಪಾಕಿಸ್ತಾನ ಸರ್ಕಾರನ ತಮ್ಮ ಅಲ್ಪಸಂಖ್ಯಾತ ನಾಗರಿಕರನ್ನ ರಕ್ಷಿಸಲು ಹೆಚ್ಚು ಗಂಭೀರ ಕ್ರಮಗಳನ್ನ ಕೈಗೊಳ್ಳುವಂತೆ ಒತ್ತಾಯಿಸುತ್ತಿದ್ದಾರೆ. ತನಿಖಾ ತಂಡಗಳು ಸ್ಫೋಟ ಸ್ಥಳನ ಸಂಪೂರ್ಣವಾಗಿ ಸೀಲ್ ಮಾಡಿ ಸಾಕ್ಷ್ಯ ಸಂಗ್ರಹ ಆರಂಭಿಸಿದವೆ. ಫಾರೆನ್ಸಿಕ್ ಅಧಿಕಾರಿಗಳು ನೆಲದ ಮೇಲೆ ಬಿದ್ದ ಸ್ಫೋಟಕ ಅವಶೇಷಗಳು, ಬಟ್ಟೆ ತುಂಡುಗಳು ಅಂಡ್ ದೇಹದ ಭಾಗಗಳನ್ನ ಸಂಗ್ರಹಿಸಿದ್ದಾರೆ. ದಾಳಿಕೋರನ DNA ಪತ್ತೆ ಹಚ್ಚೋ ಪ್ರಯತ್ನ ನಡೆಸುತ್ತಿದ್ದಾರೆ. ಸಿಸಿಟಿವಿ ಫುಟೇಜ್ ಗಳನ್ನ ಗಂಟೆಗಟ್ಟಲೆ ಪರಿಶೀಲಿಸುತ್ತಿದ್ದಾರೆ. ದಾಳಿಕೋರ ಯಾವ ಮಾರ್ಗದಿಂದ ಬಂದ, ಯಾರ ಜೊತೆ ಸಂಪರ್ಕದಲ್ಲಿದ್ದ ಅಂಡ್ ಅವನು
ಅವನ ಹಿಂದೆ ಯಾರಿದ್ದಾರೆ ಎಂಬುದನ್ನು ಕೂಡ ಪತ್ತೆ ಹಚ್ಚಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಮೊಬೈಲ್ ಟವರ್ ಡೇಟಾನು ಕೂಡ ವಿಶ್ಲೇಷಿಸ್ತಿದ್ದಾರೆ. ಸ್ಫೋಟದ ಸಮಯದಲ್ಲಿ ಆ ಪ್ರದೇಶದಲ್ಲಿ ಯಾವೆಲ್ಲ ಫೋನ್ಗಳು ಸಕ್ರಿಯವಾಗಿದ್ದು ಎಂಬುದನ್ನು ಕೂಡ ಪರಿಶೀಲನೆ ಮಾಡ್ತಿದ್ದಾರೆ. ಭದ್ರತಾ ಏಜೆನ್ಸಿಗಳು ಈಗಾಗಲೇ ಕೆಲವು ಶಂಕಿತರನ್ನ ವಿಚಾರಣೆಗೆ ಒಳಪಡಿಸಿಕೊಂಡು ವರದಿ ಮಾಡ್ತಿದ್ದಾರೆ. ಆದ್ರೆ ಇದುವರೆಗೆ ಯಾವುದೇ ಉಗ್ರ ಸಂಘಟನೆ ಕೂಡ ಅಧಿಕೃತವಾಗಿ ಹೊಣೆ ಹೊತ್ತಿಲ್ಲ. ತನಿಖೆ ತೀವ್ರಗತಿಯಲ್ಲಿ ನಡೀತಿದ್ರು ಕೂಡ ಇಂತಹ ಪ್ರಕರಣಗಳಲ್ಲಿ ಸತ್ಯ ಹೊರಬರಕ್ಕೆ ಟೈಮ್ ಬೇಕಾಗುತ್ತೆ. ಅಧಿಕಾರಿಗಳು ವೈಜ್ಞಾನಿಕ ಅಂಡ್ ಪಾರದರ್ಶಕ ತನಿಖೆ ಅಗತ್ಯ ಎಂದು ಹೇಳಿದ್ದಾರೆ. ಈ ಹಂತದಲ್ಲಿ ತನಿಖೆ ಕೇವಲ ಒಬ್ಬ ದಾಳಿಕೋರನ ಹಿಡಿಯುವ ಕೆಲಸವಾಗಿರೋದಿಲ್ಲ, ಅದು ಅವನ ಹಿಂದೆ ಇರೋ ಸಂಪೂರ್ಣ ಜಾಲವನ್ನ ಬೇರ್ ಸಮೇತ ಕಿತ್ತು ಹಾಕೋ ಪ್ರಯತ್ನ ಆಗಿರುತ್ತೆ. ಈ ದಾಳಿ ನಂತರ ಪಾಕಿಸ್ತಾನ ಸರ್ಕಾರ ಹೊಸ ಭದ್ರತಾ ನೀತಿಗಳನ್ನ ಘೋಷಿಸಿದ್ದಾರೆ. ದೇಶದ ಎಲ್ಲಾ ಪ್ರಮುಖ ಧಾರ್ಮಿಕ ಸ್ಥಳಗಳಲ್ಲಿ ಹೆಚ್ಚು ಭದ್ರತಾ ಪಡೆಗಳನ್ನ ನಿಯೋಜಿಸಲಾಗುತ್ತೆ ಅಂತ ಹೇಳ್ತಿದ್ದಾರೆ. ಚೆಕ್ ಪೋಸ್ಟ್ ಗಳಲ್ಲಿ ಕಠಿಣ ತಪಾಸಣೆ ಜಾರಿಗೆ ತಂದಿದ್ದಾರೆ. ಹೊಸ ಸಿಸಿಟಿವಿ ಕ್ಯಾಮೆರಾಗಳನ್ನ ಅಳವಡಿಸಲಾಗ್ತಿದೆ. ವಿಶೇಷವಾಗಿ ಜನಸಂದಣಿ ಹೆಚ್ಚಿರುವ ಪ್ರದೇಶಗಳಲ್ಲಿ ಮುಖ ಗುರುತಿಸುವ ತಂತ್ರಜ್ಞಾನ ಅಂದ್ರೆ ಫೇಸಿಯಲ್ ರೆಕಗ್ನಿಷನ್ ಬಳಸೋ ಯೋಜನೆನೂ ಚರ್ಚೆ ಮಾಡ್ತಿದ್ದಾರೆ. ಆದ್ರೆ ಭದ್ರತಾ ತಜ್ಞರು ಹೇಳೋ ಪ್ರಕಾರ ಈ ದಾಳಿಯಲ್ಲಿ ನಿಜವಾಗಿ ಬಲಿಪಶು ಆಗಿದ್ ಮಾತ್ರ ನಿರಪರಾಧಿ ಜನರು, ತಮ್ಮ ನಂಬಿಕೆಗೆ ಅನುಗುಣವಾಗಿ ಪ್ರಾರ್ಥನೆಗೆ ಬಂದ ಭಕ್ತರು, ಕುಟುಂಬದೊಂದಿಗೆ ಇದ್ದ ಮಕ್ಕಳು ಅಂಡ್ ಶಾಂತಿಯುತವಾಗಿ ಬದುಕಿದ್ದ ನಾಗರಿಕರು. ಹಣಕಾಸು ಪರಿಹಾರದಿಂದ ಈ ಗಾಯ ಗುಣ ಆಗೋದಿಲ್ಲ. ಗಾಯಾಳುಗಳು ದೈಹಿಕ ಅಂಡ್ ಮಾನಸಿಕವಾಗಿ ಭಾರಿ ಆಘಾತ ಅನುಭವಿಸ್ತಿರ್ತಾರೆ. ಕೆಲವರು ತಮ್ಮ ಅಂಗಾಂಗ ಕಳೆದುಕೊಂಡಿದ್ದಾರೆ, ಕೆಲವರು ಜೀವನ ಪೂರ್ತಿ ನೋವು ಅನುಭವಿಸಬೇಕಾಗುತ್ತೆ. ಮಾನವ ಹಕ್ಕು ಸಂಘಟನೆಗಳು ಹೇಳೋ ಪ್ರಕಾರ ಭಯೋತ್ಪಾದನೆ ಕೇವಲ ರಾಜಕೀಯ ಸಮಸ್ಯೆ ಅಲ್ಲ, ಇದು ಮಾನವೀಯ ದುರಂತನೂ ಕೂಡ ಅಂತ ಹೇಳ್ತಾರೆ. ಧಾರ್ಮಿಕ ಮುಖಂಡರು ಶಾಂತಿ ಕಾಪಾಡುವಂತೆ ಜನರಿಗೆ ಮನವಿ ಮಾಡ್ತಿದ್ದಾರೆ. ಇಂಥ ದಾಳಿಗಳಲ್ಲಿ ನಿಜವಾಗಿ ಬಲಿಯೋಗದ ಜನಸಾಮಾನ್ಯರ ಮಾತ್ರ. ಇದು ಇಸ್ಲಾಮಾಬಾದ್ ನಲ್ಲಿ ನಡೆದಂತ ಸಂಪೂರ್ಣ ಕತೆ. ಇದು ಕೇವಲ ಒಂದು ಸ್ಫೋಟ ಅಲ್ಲ, ಇದು ಭಯೋತ್ಪಾದನೆಯ ಕ್ರೂರ ಮುಖ ಅಂಡ್ ಮಾನವೀಯತೆ ಮೇಲೆ ನಡೆದಂತ ದಾಳಿ ಕೂಡ ಹೌದು. ಈ ಘಟನೆ ನಮ್ಗೆ 3 ಪ್ರಮುಖ ಪಾಠ ಕಲಿಸುತ್ತೆ. ಒಂದನೇ, ಧಾರ್ಮಿಕ ಸ್ಥಳಗಳಲ್ಲಿ ಭದ್ರತೆ ಅತ್ಯಂತ ಪ್ರಮುಖ ಅಂತ ಹೇಳುತ್ತೆ. ಎರಡನೇದು, ಭಯೋತ್ಪಾದನೆ ವಿರುದ್ಧ ಜಾಗತಿಕ ಸಹಕಾರ ಕೂಡ ಅನಿವಾರ್ಯವಾಗಿರುತ್ತೆ ಅಂತಾನೆ ಹೇಳುತ್ತೆ. ಅಂಡ್ ಮೂರನೇದು, ನಿರಪರಾಧಿ ಜೀವಗಳ ರಕ್ಷಣೆ ಸರ್ಕಾರಗಳ ಮೊದಲ ಆದ್ಯತೆ ಆಗಿರ್ಬೇಕಂತನೂ ಒತ್ತಿ ಒತ್ತಿ ಹೇಳುತ್ತೆ. ಇವತ್ತಿಗೂ ಕೂಡ ಜಗತ್ತಿನ ಅನೇಕ ಕಡೆ ಭಯೋತ್ಪಾದನೆ ಮುಂದುವರಿತಾನೆ ಇದೆ. ಕೇವಲ ಭದ್ರತೆ ಹೆಚ್ಚಿಸಿದ್ರೆ ಸಾಲದು, ದ್ವೇಷದ ಮೂಲಗಳನ್ನ ಕಿತ್ತಾಕ್ಬೇಕು. ಈ ದಾಳಿ ಮತ್ತೊಮ್ಮೆ ನಮಗೆ ಧರ್ಮ, ಜಾತಿ, ಭಾಷೆ ಯಾವುದೇ ಇರಲಿ ಮಾನವೀಯತೆ ಎಲ್ಲದಕ್ಕಿಂತ ಮೇಲು ಅಂತ ನೆನಪಿಸ್ತಿದೆ. ಮೃತಪಟ್ಟ ಜನರಿಗೆ ಶ್ರದ್ಧಾಂಜಲಿ ಸಲ್ಲಿಸ್ತಾ ಅಂಡ್ ಗಾಯಾಳುಗಳು ಶೀಘ್ರ ಚೇತರಿಸಿಕೊಳ್ಳಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.